Hello everyone, this is Manasa BT. Welcome to my channel Make It Happen. ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮಾಡ್ತೀನಿ ಇವತ್ತು. ಸೊ ಇದ್ರ ಮುಂಚೆ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಕ್ಲಾಸಸ್ ನೋಡಿದ್ವಿ. ಸೊ ಆ ಹಳೆಯ ವಿಡಿಯೋಸ್ನೆಲ್ಲ ರೆಫರ್ ಮಾಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ಕಾನ್ಸ್ಟಿಟ್ಯೂಷನ್ ಯಾವಾಗ ಬರೆದ್ರು ಆಗ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ನ ಅದರಲ್ಲೇ ಬರೆದಿರ್ತಾರೆ, ಮೆನ್ಷನ್ ಆಗಿರುತ್ತೆ. ಬಟ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬಂದಾಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಓಕೆ, ಸೊ ಹಾಗಾದ್ರೆ ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋಣ. ಸೊ ಇಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ಸ್ಟ್ಯಾಚ್ಯುಟರಿ ಬಾಡೀಸ್ ಅಂತ ಬರುತ್ತೆ. ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತಂದ್ರೆ ಸ್ಟ್ಯಾಚ್ಯುಟರಿ ಬಾಡೀಸ್. ಓಕೆ, ಮತ್ತೆ ಇನ್ನು ಕೆಲವೊಂದು ಬರುತ್ತೆ. ಸೊ ಅದನ್ನ ಒಂದಾಗೊಂದು ನೋಡ್ಕೊಂಡು ಹೋಗೋಣ. ನೋಡಿ, ಸ್ಟ್ಯಾಚ್ಯುಟರಿ ಬಾಡಿ ಅಂತ ಮೆನ್ಷನ್ ಮಾಡಿದೆ ಅಲ್ವಾ. ಸೊ ಈಗಂದ್ರೆ ಏನು ಅಂತ ಹೇಳಿದ್ರೆ ಇದೊಂದು ಅಫಿಷಿಯಲ್ ಆರ್ಗನೈಸೇಷನ್. ಓಕೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡೈರೆಕ್ಟ್ ಆಗಿ ಮೆನ್ಷನ್ ಆಗಿರಲ್ಲ, ಬಟ್ ಲಾ ಆಗಿ ಪಾಸ್ ಆಗಿರುತ್ತೆ. ಸೊ ಪಾರ್ಲಿಮೆಂಟ್ ಇಂದ ಲಾ ಪಾಸ್ ಮಾಡಿ ಇದನ್ನ ಒಂದು ಆರ್ಗನೈಸೇಷನ್ ಆಗಿ ಫಾರ್ಮ್ ಮಾಡಿರ್ತಾರೆ. ಓಕೆ, ಸೊ ಇವ್ರು ಏನೇನ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಇಂಡಸ್ಟ್ರಿನ ರೆಗ್ಯುಲೇಟ್ ಮಾಡ್ಬೋದು, ರೈಟ್ನ ಪ್ರೊಟೆಕ್ಟ್ ಮಾಡ್ಬೋದು. ಓಕೆ, ಸೊ ಏನೇ ಪಬ್ಲಿಕ್ಕಿಗೆ ಬೇಕು ಅಂತ ಹೇಳಿದ್ರೆ ಅವ್ರ ಬಿಹಾಫ್ ಆಗಿ ಇವ್ರು ನೋಡ್ಬೋದು. ಸೊ ಗೌರ್ಮೆಂಟಿಗೆ ಅದನ್ನ ತಿಳಿಸ್ಬೋದು. ಸೊ ಇದು ಟೋಟಲಿ ಲೀಗಲ್ ಅಥಾರಿಟಿ ಆಗಿರುತ್ತೆ. ಓಕೆ, ಸೊ ಇದು ಸ್ಟ್ಯಾಚ್ಯುಟರಿ ಬಾಡೀಸ್ ಆಗಿದೆ. ಈ ಸ್ಟ್ಯಾಚ್ಯುಟರಿ ಬಾಡೀಸ್ ಅಲ್ಲಿ ಎರಡು ಅಂತ ಹೇಳಿದ್ರೆ ಒಂದು ರೆಗ್ಯುಲೇಟರಿ ಬಾಡಿ, ಇನ್ನೊಂದು ಕ್ವಾಸಿ ಜುಡಿಷಿಯಲ್ ಎಂಟಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ರೆಗ್ಯುಲೇಟರಿ ಬಾಡಿ ಅಂತ ಹೇಳಿದ್ರೆ ಇದೊಂದು ಏಜೆನ್ಸಿ ತರ. ಸೊ ಗೌರ್ಮೆಂಟ್ ಆಥರೈಸ್ಡ್ ಏನೇ ಇದು. ಇದೇನು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ನ ನೋಡ್ಕೊಳ್ಳುತ್ತೆ. ಸ್ಪೆಸಿಫಿಕ್ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಅಂದರೆ ಮೇ ಬಿ ಫೈನಾನ್ಸ್ ನೋಡ್ಕೊಳ್ಳೋದಾಗಿರ್ಬೋದು, ಅಥವಾ ಆಡಿಟಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಇದು ಬರೀ ಸ್ಪೆಸಿಫಿಕ್ ಆಗಿ ನೋಡ್ಕೊಳ್ಳೋಂಥದ್ದು. ಓಕೆ, ಸೊ ಅದು ರೆಗ್ಯುಲೇಟರಿ ಬಾಡಿ. ಆ್ಯಂಡ್ ಇಲ್ಲಿ ಕ್ವಾಸಿ ಜುಡಿಷಿಯಲ್ ಎಂಟಿಟಿ ಅಂತ ಬರುತ್ತೆ. ಇದೇನು ಅಂತ ಹೇಳಿದರೆ ಜುಡಿಷಿಯರಿ ಥರನೇ ಬಿಹೇವ್ ಮಾಡುತ್ತೆ, ಬಟ್ ಇದು ಕಂಪ್ಲೀಟ್ ಜುಡಿಷಿಯರಿ ಅಲ್ಲ. ಓಕೆ, ಇದು ಸಪ್ರೇಟ್, ಅದರಿಂದ ಸಪ್ರೇಟ್ ಬರುತ್ತೆ. ಸೊ ಇದು ನೋಡಿ, ಲಾ ಆಫ್ ಕೋರ್ಟ್ ಥರನೇ ಬಿಹೇವ್ ಮಾಡುತ್ತೆ. ಆ್ಯಂಡ್ ಹಿಯರಿಂಗ್ಸ್ ಇನ್ವೆಸ್ಟಿಗೇಟ್ ಮಾಡ್ಬೋದು, ಮತ್ತು ಏನೇ ಡಿಸಿಷನ್ಸ್ ಇದ್ರೂ ಹೇಳ್ಬೋದು. ಓಕೆ, ಸೊ ಫಾರ್ಮಲ್ ಕೋರ್ಟ್ ಥರ ಬಿಹೇವ್ ಮಾಡುತ್ತೆ ಅಷ್ಟೇ, ಬಟ್ ಫಾರ್ಮಲ್ ಕೋರ್ಟ್ ಥರ ಇವರು ಜಸ್ಟಿಸ್ ಕೊಡೋದಾಗಲಿ ಈ ಥರ ಮಾಡೋಕ್ಕಾಗಲ್ಲ. ಬಟ್ ಇನ್ವೆಸ್ಟಿಗೇಟ್ ಎಲ್ಲ ಮಾಡ್ಬೋದು ಇವರು. ಓಕೆ, ಸೊ ಅದನ್ನು ಕ್ವಾಸಿ ಜುಡಿಷಿಯಲ್ ಎಂಟಿಟಿ ಅಂತ ಕರೀತಾರೆ. ಇನ್ನೊಂದು ಎಕ್ಸಿಕ್ಯೂಟಿವ್ ಬಾಡಿ ಅಂತ. ಸೊ ಇಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ ಸ್ಟ್ಯಾಚ್ಯುಟರಿ ಬಾಡಿ ಹೇಳಿದೆ ಅಲ್ವಾ, ಇನ್ನೊಂದು ಎಕ್ಸಿಕ್ಯೂಟಿವ್ ಬಾಡಿ ಅಂತ. ಓಕೆ, ಸೊ ಈ ಎಕ್ಸಿಕ್ಯೂಟಿವ್ ಬಾಡಿ ಏನು ಅಂತ ಹೇಳಿದ್ರೆ ಇದು ಗ್ರೂಪ್ ಆಫ್ ಇಂಡಿವಿಜುವಲ್. ಸೊ ಈ ಥರ ಒಂದು ಗ್ರೂಪ್ ಇದೆ ಅನ್ಕೊಳ್ಳೋಣ, 4 ಜನ, 4 ಅಲ್ಲ, ಒಂದು 8 ಜನ ಇದ್ದಾರೆ ಅಂತ. ಸೊ ಅಷ್ಟು ಗ್ರೂಪ್ ಒಂದು ಆರ್ಗನೈಸೇಷನ್ ಇದು. ಓಕೆ, ಸೊ ಆ ಗ್ರೂಪ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏನೇ ಡಿಸಿಷನ್ ಮಾಡಬೇಕಾದ್ರೂ, ಯಾವುದೇ ಪ್ರಾಬ್ಲಮ್ನ ಮ್ಯಾನೇಜ್ ಮಾಡಬೇಕಾದ್ರೂ, ಮತ್ತು ಏನೇ ರೂಲ್ಸ್ ಮಾಡಬೇಕು ಅಂತ ಹೇಳಿದ್ರು ಇವರು ಒಟ್ಟಿಗೆ ಡಿಸಿಷನ್ ತಗೊಂಡು ಮಾಡೋವಂಥದ್ದು. ಸೊ ಅದನ್ನು ಎಕ್ಸಿಕ್ಯೂಟಿವ್ ಬಾಡಿ ಅಂತ ಹೇಳ್ತಾರೆ. ಸೊ ಇಷ್ಟು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂಡರಲ್ಲಿ ಬರುತ್ತೆ. ಸೊ ಈಗ ಸಮ್ಮರೈಸ್ ಮಾಡಬೇಕು ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಇದೆ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಇದೆ. ಓಕೆ, ಸೊ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳಿದ್ರೆ ಮೆನ್ಷನ್ ಆಗಿರೋವಂಥದ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಥರದ್ದು ಇರಲೇಬೇಕು, ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳಿ ಮಾಡಿರೋಂಥದ್ದು, ಕಂಪಲ್ಸರಿ ಮಾಡಿರೋಂಥದ್ದು. ಬಟ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳಿದ್ರೆ ಇಲ್ಲಿ ಮೆನ್ಷನ್ ಆಗಿಲ್ಲ, ಬಟ್ ನಮಗೆ ಅಡ್ಮಿನಿಸ್ಟ್ರೇಷನ್ಗೆ ಹೆಲ್ಪ್ ಆಗೋಕ್ಕೆ ಬೇಕು. ಸೊ ಅದನ್ನು ಮಾಡಿರೋಂಥದ್ದು. ಸೊ ಇದು ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸಲ್ಲಿ ಸ್ಟ್ಯಾಚ್ಯುಟರಿ ಬಾಡೀಸ್ ಅಂತ ಬರುತ್ತೆ, ಮತ್ತು ಎಕ್ಸಿಕ್ಯೂಟಿವ್ ಬಾಡೀಸ್ ಅಂತ ಬರುತ್ತೆ. ಈ ಸ್ಟ್ಯಾಚ್ಯುಟರಿ ಬಾಡೀಸಲ್ಲಿ ಮತ್ತೆ 2 ಥರ, ರೆಗ್ಯುಲೇಟರಿ ಮತ್ತು ಕ್ವಾಸಿ ಜುಡಿಷಿಯರಿ ಬಾಡಿ. ಓಕೆ, ಸೊ ಇಷ್ಟು ಈ ಸಮ್ಮರಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ ಯಾವುದೆಲ್ಲ ಬರುತ್ತೆ, ಅದ್ರದ್ದು ಫಂಕ್ಷನ್ ಏನು, ಯಾಕೆ ಇಂಪಾರ್ಟೆಂಟ್, ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೀವು ನನ್ನ ಕ್ಲಾಸ್ ಇಂಟ್ರೆಸ್ಟಿಂಗ್ ಆಗಿದೆ, ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ, ಸಪೋರ್ಟ್ ಮಾಡಬೇಕು ಅಂತ ಇದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.